ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಟೀಚರ್ ದಿವ್ಯಾ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇಂದಿನ ಈ ಒಂದು ವಿಡಿಯೋದಲ್ಲಿ 6ನೇ ತರಗತಿ ಭಾಗ 1 ಸಮಾಜ ವಿಜ್ಞಾನ ಈ ಒಂದು ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಇತಿಹಾಸದಲ್ಲಿನ ಅಧ್ಯಾಯ 3 ನಮ್ಮ ಹೆಮ್ಮೆಯ ಕರ್ನಾಟಕ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅಧ್ಯಾಯದ ಪೂರ್ತಿ ಪ್ರಶ್ನೋತ್ತರ ಚಟುವಟಿಕೆಗಳನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ, ಅಧ್ಯಾಯ 3 ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ. ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಬೆಂಗಳೂರು ವಿಭಾಗ ಇಲ್ಲಿ ಬರುವಂತಹ ಏನಿದೆ ಅಲ್ಲ, ಇಲ್ಲಿ ಬೆಳಗಾವಿ ವಿಭಾಗ, ಕಲಬುರಗಿ ವಿಭಾಗ, ಮೈಸೂರು ವಿಭಾಗ ಹಾಗೆ ಬೆಂಗಳೂರು ವಿಭಾಗ, ಈ 4 ವಿಭಾಗಗಳಲ್ಲಿ ಮೊದಲನೇದಾಗಿ ನಾವು ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದಂತೆ ಪೂರ್ತಿ ಅಭ್ಯಾಸದ ಚಟುವಟಿಕೆಗಳನ್ನ ನೋಡ್ತಾ ಹೋಗೋಣ. ಇಲ್ಲಿ ನೋಡಿ, ಅಭ್ಯಾಸಗಳು. ಫಸ್ಟ್ ಮೇನ್, ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ. ಪ್ರಶ್ನೆ 1, ಬೆಂಗಳೂರು ವಿಭಾಗದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ. ಬೆಂಗಳೂರು ವಿಭಾಗದಲ್ಲಿ 9 ಜಿಲ್ಲೆಗಳಿವೆ. ನೆಕ್ಸ್ಟ್ ಪ್ರಶ್ನೆ 2, ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಡ್ಯಾಶ್. ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವಂತಹ ಜಿಲ್ಲೆ ಶಿವಮೊಗ್ಗ. ಶಿವಮೊಗ್ಗ. ನೆಕ್ಸ್ಟ್ ಪ್ರಶ್ನೆ 3, ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ಜಿಲ್ಲೆಯಲ್ಲಿದೆ. ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಯಾವ ಜಿಲ್ಲೆಯಲ್ಲಿದೆ? ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ಸರಿನಾ? ನೆಕ್ಸ್ಟ್ ಪ್ರಶ್ನೆ 4, ಹಿಪ್ಪು ನೇರಳೆ ಎಲೆಯು ಡ್ಯಾಶ್ ಉದ್ದಿಮೆಗೆ ಕಚ್ಚಾ ಸಾಮಗ್ರಿಯಾಗಿದೆ. ಹಿಪ್ಪು ನೇರಳೆ ಎಲೆಯು ರೇಷ್ಮೆ ಉದ್ದಿಮೆಗೆ, ಯಾವ ಉದ್ದಿಮೆಗೆ? ರೇಷ್ಮೆ ಉದ್ದಿಮೆಗೆ ಕಚ್ಚಾ ಸಾಮಗ್ರಿಯಾಗಿದೆ. ಸೊ ಇಲ್ಲಿ ನೋಡಿದ್ವಲ್ಲ, ಫಸ್ಟ್ನೇದಕ್ಕೆ 9 ಜಿಲ್ಲೆಗಳಿವೆ. ನೆಕ್ಸ್ಟ್ ಎರಡನೇದಕ್ಕೆ ಉತ್ತರ ಶಿವಮೊಗ್ಗ, ಮೂರನೇದಕ್ಕೆ ಬೆಂಗಳೂರು ನಗರ, ನಾಲ್ಕನೇದಕ್ಕೆ ರೇಷ್ಮೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರಶ್ನೆ 5, ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಜಾನಪದ ಲೋಕವನ್ನು ಸ್ಥಾಪಿಸಿದವರಾರು ಡ್ಯಾಶ್. ಇಲ್ಲಿ ನೋಡಿ, ಇಲ್ಲಿ HL ನಾಗೇಗೌಡ. ಉತ್ತರ HL ನಾಗೇಗೌಡ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರಶ್ನೆ 6, ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ಧ ಉತ್ಸವ ಡ್ಯಾಶ್. ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವಂತಹ ಪ್ರಸಿದ್ಧ ಉತ್ಸವ ಕರಗ ಉತ್ಸವ. ಯಾವುದು? ಕರಗ ಉತ್ಸವ. ಸರಿನಾ? ನೆಕ್ಸ್ಟ್ ಪ್ರಶ್ನೆ 7, ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರು ಡ್ಯಾಶ್. ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿಯ ಹೆಸರು KC ರೆಡ್ಡಿ. ಯಾರು? KC ರೆಡ್ಡಿ. ನೆಕ್ಸ್ಟ್ ಪ್ರಶ್ನೆ 8, ಬೆಂಗಳೂರು ದಕ್ಷಿಣ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಡ್ಯಾಶ್ ಪಕ್ಷಿಗಳನ್ನು ರಕ್ಷಿಸಲಾಗುತ್ತಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಯಾವ ಪಕ್ಷಿ? ರಣಹದ್ದು ಪಕ್ಷಿಯನ್ನು ರಕ್ಷಿಸಲಾಗುತ್ತಿದೆ. ಸರಿನಾ? ಸೊ ಇದರಲ್ಲಿ ಫಸ್ಟ್ ಮೇನ್ ನಾವು ಆಲ್ರೆಡಿ ಬುಕ್ಸ್ ಅಲ್ಲಿ ಟೆಕ್ಸ್ಟ್ ಬುಕ್ ಅಲ್ಲಿ ನೋಡ್ತಾ ಹೋಗಿದ್ವಿ. ಉತ್ತರವನ್ನ ನೋಡಿ. ಎಂಟನೇ ಪ್ರಶ್ನೆಗೆ ರಣಹದ್ದು, ನೆಕ್ಸ್ಟ್ KC ರೆಡ್ಡಿ, ಕರಗ ಉತ್ಸವ, HL ನಾಗೇಗೌಡ, ಇದು ರೇಷ್ಮೆ. ನೆಕ್ಸ್ಟ್ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಬೆಂಗಳೂರು ನಗರ ಜಿಲ್ಲೆಯಲ್ಲಿದೆ. ನೆಕ್ಸ್ಟ್ ಶಿವಮೊಗ್ಗ, ಒಂದಕ್ಕೆ 9 ಜಿಲ್ಲೆಗಳಿವೆ. ಹಾಗಾದ್ರೆ ಈಗ ಸೆಕೆಂಡ್ ಮೇನ್ ಅನ್ನ ನೋಡ್ತಾ ಹೋಗೋಣ. ನೆಕ್ಸ್ಟ್ ಈಗ ಸೆಕೆಂಡ್ ಮೇನ್, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಪ್ರಶ್ನೆ 9, ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ 3 ರಾಜಮನೆತನಗಳು ಯಾವುವು? ಈ ಒಂದು 9ನೇ ಪ್ರಶ್ನೆಗೆ ಉತ್ತರವನ್ನ ನೋಡೋಣ. ಇಲ್ಲಿ ನೋಡಿ, ಉತ್ತರ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ರಾಜಮನೆತನಗಳು 1 ಗಂಗರು, ಮರಾಠರು, ವಿಜಯನಗರ ಅರಸರು, ಮೈಸೂರು ಒಡೆಯರು. ನೆಕ್ಸ್ಟ್ 10ನೇ ಪ್ರಶ್ನೆ ನೋಡಿ, ಈ ವಿಭಾಗವನ್ನು ಆಳಿದ 2 ಪಾಳೆಪಟುಗಳ ಹೆಸರುಗಳನ್ನು ಬರೆಯಿರಿ. ಇಲ್ಲಿ ನೋಡಿ, ಇಲ್ಲಿ 10ನೇ ಪ್ರಶ್ನೆ, ಈ ವಿಭಾಗವನ್ನು ಆಳಿದ 2 ಪಾಳೆಪಟುಗಳ ಹೆಸರುಗಳನ್ನು ಬರೆಯಿರಿ ಅಂತಿದೆ. ಉತ್ತರ
ಈ ವಿಭಾಗವನ್ನು ಆಳಿದ ಪ್ರಮುಖ ಪಾಳೆಪಟ್ಟುಗಳೆಂದರೆ 1 ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ. ಕೆಳದಿ, ಚಿತ್ರದುರ್ಗ, ಯಲಹಂಕ, ಚಿಕ್ಕಬಳ್ಳಾಪುರ. ನೆಕ್ಸ್ಟು ಪ್ರಶ್ನೆ 11. ಇಲ್ಲಿ ನೋಡಿ 11ನೇ ಪ್ರಶ್ನೆ ಏನಿದೆ, ಪ್ರಾಕೃತಿಕ ಸಂಪನ್ಮೂಲ ಎಂದರೇನು, ಉದಾಹರಣೆ ನೀಡಿ. ಸೊ ಉತ್ತರವನ್ನು ನೋಡೋಣ. ಇಲ್ಲಿ 11ನೇ ಪ್ರಶ್ನೆಗೆ ಉತ್ತರ, ಪ್ರಕೃತಿ ದತ್ತವಾದ ಸಂಗತಿಗಳನ್ನು ಪ್ರಾಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತಾರೆ. ಉದಾಹರಣೆ ನದಿ, ಕಾಡು, ಕಣಿವೆ, ಜಲಪಾತ, ಖನಿಜ, ಗಣಿಗಳು, ವನ್ಯಮೃಗಗಳು, ಮಣ್ಣು ಇತ್ಯಾದಿ. ನೆಕ್ಸ್ಟ್ ನೋಡೋಣ. ಪ್ರಶ್ನೆ 12. ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನು? ಸೊ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನು? ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡ್ತಾ ಹೋಗೋಣ. ಉತ್ತರ, ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ವಿನಾಶದ ಅಂಚನ್ನು ತಲುಪಿವೆ. ಅನೇಕ ಕೆರೆಗಳು ಭೂ ಪರಿವರ್ತನೆಗಳಿಂದ ನಾಶವಾಗುತ್ತಿವೆ. ಇದರಿಂದಾಗಿ ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗಿದೆ. ಇಲ್ಲಿ ನೋಡಿ, ಪರಿಸರ ಮಾಲಿನ್ಯ, ಅರಣ್ಯ ನಾಶ, ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ವಿನಾಶದ ಅಂಚನ್ನು ತಲುಪಿವೆ. ಅನೇಕ ಕೆರೆಗಳು ಭೂ ಪರಿವರ್ತನೆಗಳಿಂದ ನಾಶವಾಗುತ್ತಿವೆ. ಇದರಿಂದಾಗಿ ಏನಾಗಿದೆ, ಕುಡಿಯುವ ನೀರಿನ ತೀವ್ರ ಅಭಾವ ಉಂಟಾಗಿವೆ. 12ನೇ ಪ್ರಶ್ನೆಗೆ ಉತ್ತರವನ್ನು ನೋಡಿದ್ವಿ. ಈಗ ಪ್ರಶ್ನೆ 13. ಬೆಂಗಳೂರು ವಿಭಾಗದ 2 ಜಲಪಾತಗಳ ಹೆಸರುಗಳನ್ನು ಬರೆಯಿರಿ. ಉತ್ತರ, ಬೆಂಗಳೂರು ವಿಭಾಗದ ಜಲಪಾತಗಳು ಜೋಗ ಜಲಪಾತ, 2 ಮುತ್ಯಾಲಮಡು ಜಲಪಾತ. ಈ 2 ಜಲಪಾತಗಳನ್ನ ನೋಡ್ಬೋದು. ನೆಕ್ಸ್ಟು ಪ್ರಶ್ನೆ 14. ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಹೆಸರನ್ನು ಬರೆಯಿರಿ ಅಂತಿದೆ. ಉತ್ತರ, ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಹೆಸರು ಹಾಲು ರಾಮೇಶ್ವರ ಗುಡ್ಡ. ಸೊ ಏನು ಆನ್ಸರು? ಹಾಲು ರಾಮೇಶ್ವರ ಗುಡ್ಡ. ನೆಕ್ಸ್ಟ್ ಪ್ರಶ್ನೆ 15. ಬೆಂಗಳೂರು ವಿಭಾಗದಲ್ಲಿರುವ 2 ಪಕ್ಷಿಧಾಮಗಳ ಹೆಸರನ್ನು ತಿಳಿಸಿ. ಉತ್ತರ, ಬೆಂಗಳೂರು ವಿಭಾಗದಲ್ಲಿರುವ ಪಕ್ಷಿಧಾಮಗಳು 1 ಗುಡವಿ ಪಕ್ಷಿಧಾಮ, 2 ಮಂಡಗದ್ದೆ ಪಕ್ಷಿಧಾಮ. ನೆಕ್ಸ್ಟ್ ನೋಡ್ತಾ ಹೋಗೋಣ. ಪ್ರಶ್ನೆ 16. ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳು ಯಾವುವು? ಉತ್ತರ, ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳು ರಾಗಿ, ಮೆಕ್ಕೆಜೋಳ, ಭತ್ತ, ಕಡಲೆಕಾಯಿ, ಬೇಳೆಕಾಳು, ಅಡಕೆ, ಹತ್ತಿ, ಕಬ್ಬು ಇತ್ಯಾದಿ. ನೆಕ್ಸ್ಟ್ ನೋಡೋಣ. ಪ್ರಶ್ನೆ 17. ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕುಗಳನ್ನು ಸ್ಥಾಪಿಸಲಾಗಿದೆ? ಉತ್ತರವನ್ನು ನೋಡೋಣ. ಬೆಂಗಳೂರು ವಿಭಾಗದಲ್ಲಿ ದೊಡ್ಡಬಳ್ಳಾಪುರ ಮತ್ತು ಆನೇಕಲ್ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕುಗಳನ್ನು ಸ್ಥಾಪಿಸಲಾಗಿದೆ. ನೆಕ್ಸ್ಟ್ ಈಗ ಪ್ರಶ್ನೆ 18. ಬೆಂಗಳೂರು ವಿಭಾಗದ 3 ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ. ಉತ್ತರ, ಬೆಂಗಳೂರು ವಿಭಾಗದ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗರ್, UR ಅನಂತಮೂರ್ತಿ. ಸೊ ಇವಿಷ್ಟು ಕೂಡ ನಮ್ಮ ಹೆಮ್ಮೆಯ ರಾಜ್ಯ ಕರ್ನಾಟಕ ಈ ಒಂದು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಅದರಲ್ಲಿ ಬರುವ 4 ವಿಭಾಗಗಳಲ್ಲಿ ಒಂದಾದ ಬೆಂಗಳೂರು ವಿಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನ ಸಂಪೂರ್ಣವಾಗಿ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗಿದ್ದೀವಿ. ಮುಂದಿನ ಒಂದು ವಿಡಿಯೋದಲ್ಲಿ ಇದೇ ಅಧ್ಯಾಯದ ಮೈಸೂರು ವಿಭಾಗಕ್ಕೆ ಸಂಬಂಧಿಸಿದಂತ ಪ್ರಶ್ನೋತ್ತರ ಚಟುವಟಿಕೆಗಳನ್ನ ನೋಡ್ತಾ ಹೋಗೋಣ. ಇಂದಿನ ಈ ಒಂದು ಮಾಹಿತಿ ಇಷ್ಟವಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿರೋರು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದೇ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಧನ್ಯವಾದಗಳು.